ಏನ್ರಿ ಬಿಗ್ ಬಾಸ್ ನೋಡ್ತೀರಾ? ಹೂ ಕಣ್ರಿ. ಏನ್ ಮಾಡೋಣ, ಬಿಗ್ ಬಾಸ್ ನೋಡಿಲ್ಲ ಅಂದ್ರೆ ಊಟನೇ ಸೇರಲ್ಲ ಅಂತೀನಿ. ಹ್ಞೂ ರೀ, ನನ್ಗೂನು ಬಿಗ್ ಬಾಸ್ ನೋಡಿಲ್ಲ ಅಂದ್ರೆ ನಾನು ಬಾತ್ರೂಮ್ಗೆ ಹೋಗಲ್ಲ ರೀ. ಬಿಗ್ ಬಾಸ್ ನೋಡಿದ್ಮೇಲೆ ನನ್ಗೆ ಸಲೀಸಾಗಿ ಹೋಗೋದು. ಅಲ್ಲ ಕಣ್ರಿ, ಆ ವಿನಯ್ ಎಲ್ಲರಿಗೂ ಹೊಡೆಯಂಗೆ ಆಡ್ತಾನೆ. ಅವನ್ ನೋಡಿದ್ರೆ ನಮ್ಮ ಏರಿಯಾ ಪುಡಿ ರೋಡಿ ನೋಡ್ದಂಗೆ ಆಗುತ್ತೆ. ಹ್ಞೂ ರೀ, ಅವನು ಎಲ್ರನ್ನೂ ಹೆದರ್ಸ್ತಾನೆ. ಅವರಪ್ಪ ದೊಡ್ಡ ಫ್ರೀಡಮ್ ಫೈಟರ್ ಅಂತೆ, ಅದಕ್ಕೆ ಹಂಗಾಡೋದು. ಮಕ ನೋಡೋ ಒಂದು. ನಮ್ಮೂರ್ ಕಡೆ ಬಂದ್ರೆ ಒಂದು ಹಿಡ ಹೊಡೆದು ಕೋಣ ಕಾಯೋಕೆ ಹಾಕೋಬಿಡ್ತಾರೆ. ಅವಂದೇನಿದ್ರು ಅಲ್ಲಿ ಮಾತ್ರ ಆಟ. ಊರಿ, ಅದು ಆನೆ ಅಂತೆ. ಆನೆ ಅನ್ಕೊಂಡು ತುಂಬಾ ಮೆರಿತಾನೆ ಕಣ್ರಿ. ನಮ್ ಕಡೆ ಆನೆ ಅನ್ಕೊಂಡು ಬಂದ್ರೆ ಬೀಜ ಹೊಡೆದು ಊನ ಮಾಡ್ಬಿಡ್ತಾರೆ. ಅಲ್ಲಾರಿ, ಹಲ್ಲು ಅಂತ ಹೋದ್ರೆ ಕಬ್ಬಣ ಕಾಯಿಸಿ ತಿಕ್ಕಿಸಿದ್ರಂತೆ. ಹಂಗೆ ವಿನಯ್ ಮಾಡೋದು ತಪ್ಪಲ್ಲ, ಬೇರೆಯವ್ರು ಮಾಡಿದ್ರೆ ತಪ್ಪು ಅಂತ ಕೂಗಾಡ್ತಾನೆ. ಊರಿ, ಅವನು ಏನು ಮಾಡೇ ಇಲ್ಲ ಹಂಗೆ ಆಡ್ತಾನೆ. ಆಂಟಿ ಬಸ್ರು ಮಾಡಿದಂಗ್ ಕಲ್ಲು ಡಾಕ್ಟ್ರು ಯಾರಪ್ಪ ತಂದೆ ಅಂದ್ರೆ ಪಕ್ಕದ ಮನೆಯವ್ರ ಹೆಸರು ಹೇಳಿದ್ನಂತೆ. ಹಂಗಾಯ್ತು ಈ ಅಸಾಮಿ ಕತೆ. ಮಾಡೋದೆಲ್ಲ ಮಾಡಿ ಸಗಣಿ ತಿಂದು ಪಕ್ಕದ ಮೂತಿಗೆ ಒರೆಸ್ತಾನೆ. क्या बात है सर, क्या बात है सर, क्या बात है, ये बात है. ಅಲ್ಲ ರೀ, ಸ್ನೇಹಿತ ಅಂತ ಇದ್ನಲ್ಲ ಅವನೇನ್ರಿ ವಿನಯ್ಗೆ ಹಂಗೆ ಬಕೆಟ್ ಹಿಡಿತಿದ್ದ. ಆ ಹುಡುಗಿ ಹಿಂದೆ ಬಿದ್ದು ಮನೆಗೆ ಹೋಗ್ಬಿಟ್ನಲ್ರಿ. ಊರಿ, ಅವನ್ನ ಜನ ಹೊರಗಡೆ ಸಂಘಬಲ್ಲ ಅಂತಿದ್ರು. ಅವನ ಜೀವನದಲ್ಲಿ ಹುಡುಗಿನ ನೋಡಿಲ್ದಂಗೆ ಆಡ್ತಿದ್ದ. ಎಷ್ಟರ ಮಟ್ಟಿಗೆ ಜೊಲ್ ಸುರಿತಿತ್ತು ಅಂದ್ರೆ ಬಾಯಲ್ಲಿ ಬಂದಿದ್ದ ಜೊಲ್ಲಿಂದ ಅವನ ಗಿಟಾರ್ ಚಡ್ಡಿ ಒದ್ದೆ ಆಗ್ತಿತ್ತು. ನಮ್ಗೆ ಯಾಕ್ರಿ ಬೇರೆಯವ್ರ ಚಿಂತೆ? ಬಿಗ್ ಬಾಸ್ ಅನ್ನೋದು ಗೇಮ್ ಕಣ್ರಿ, ಹೆಂಗ್ ಬೇಕೋ ಹಂಗ ಆಡೋದು ಅವ್ರಿಷ್ಟ. ಹೋರಿ, ನಮ್ಗೆ ನಮ್ದೇ ಆದ ಕೆಲಸ ಇರುತ್ತೆ. ಅದನ್ನ ಬಿಟ್ಟು ಊರವ್ರ ಬಗ್ಗೆ ಮಾತಾಡ್ತೀವಿ. ನಮ್ ಕುಂಡಿ ಹೊಲ್ಸಿದ್ರು ತೊಳೆಯೋಕೆ ಬೇರೆಯವ್ರ ಕುಂಡಿ ಹುಡುಕ್ತೀವಿ. ಮೊದ್ಲು ನಮ್ದು ತೊಳ್ಕೊಳ್ಳೋಣ ನಡೀರಿ.